ನಮಸ್ಕಾರ ಫ್ರೆಂಡ್ಸ್, ನವೀನ್ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಸೊ ನಾವು ಯಾವತ್ತು ನಮ್ಮ ಚಾನಲಲ್ಲಿ ಒಂದು ಹೊಸ ಜೆನ್ಯೂನ್ ಶೋರೂಮ್ನ ಹುಡುಕ್ತಾನೆ ಇರ್ತೀವಿ, ಹುಡುಕಿ ರಿವ್ಯೂ ಮಾಡ್ತಾನೆ ಇರ್ತೀವಿ. ಸೊ ಅದೇ ರೀತಿ ಇವತ್ತು ನಾವು ಒಂದು ಜೆನ್ಯೂನ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಶೋರೂಮ್ದು ನಿಮಗೆ ಲೊಕೇಶನು ಮತ್ತು ಕಾಂಟ್ಯಾಕ್ಟ್ ನಂಬರ್ ಯಾವಾಗಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಈ ಶೋರೂಮ್ ಹೆಸರು ಬಂದು ಪಾಪ್ಯುಲರ್ ಆಟೋಮ್ಯಾಕ್. ಸೊ ಇಲ್ಲಿ ನಿಮಗೆ ಮಲ್ಟಿ ಬ್ರ್ಯಾಂಡ್ ಕಾರ್ಸು, ಯೂಸ್ಡ್ ಕಾರ್ಸು ನಿಮಗೆ ಅವೈಲಬಲ್ ಐತೆ ಸೆಕೆಂಡ್ ಹ್ಯಾಂಡ್ಲಲ್ಲಿ. ಸೊ ನೀವು ನೋಡ್ಬೋದು ಪ್ರತಿಯೊಂದು ಕಾರ್ಸು ನಮ್ಮ ಮುಂದೆ ಕಣ್ಮುಂದೆನೇ ಇದೆ. ಸೊ ಒಂದು ಲಕ್ಸುರಿ ಕಾರ್ಲಿ ಆಗಲಿ ಇಲ್ಲ ನಿಮಗೆ ಲೋ ಬಜೆಟ್ ಕಾರ್ಸ್ ಆಗಲಿ ಇಲ್ಲಿ ಅವೈಲಬಲ್ ಇದೆ. ಸೊ ಇಲ್ಲಿರೋ ಪ್ರತಿಯೊಂದು ಕಾರ್ ಡೀಟೇಲ್ಸು ತಗೊಳ್ಳೋಕ್ಕೆ ನಾವು ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮ್ಮ ಫೋನ್ ನೋಟಿಫಿಕೇಶನ್ ಬರಲು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಇನ್ನೇನು ತಡ ಮಾಡೋದು, ಇಲ್ಲಿರೋ ಪ್ರತಿಯೊಂದು ಗಾಡಿ ಡೀಟೇಲ್ಸು ತಗೊಳ್ಳೋಣ. When we got sticks for real, we looking out for the opposition. We don't do this for mass appeal. Don't make me blast it still. I put in work, no Vladimir. They want me to lose, but I can't. Mama shed like 1,000 tears. I can't do that to waste. I pull up in Mercedes every single day. Gals hustling, I can turn an 8 to a 28. Let me show you 12. They can kiss my ass. Yeah, see them lights, but you know I got the strap. But right, I push the. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಕೊಡೋಕ್ಕೆ ನಮ್ಮ ಜೊತೆ ನಮ್ಮ ಹೊಸ ಸ್ನೇಹಿತರಿದ್ದಾರೆ. ಸೊ ಬನ್ನಿ ಅವ್ರ ಕಡೆಯಿಂದ ಎಲ್ಲ ಗಾಡಿ ಡೀಟೇಲ್ಸು ತಗೊಳ್ಳೋಣ. ಸೊ ನಮಸ್ಕಾರ ಸರ್. ಹಾಯ್, ನನ್ನ ಹೆಸರು ಮದನ್ ಅಂತೇಳಿ. ಇದು ನಂದಿ ಟೊಯೋಟಾ ಯೂಸ್ ಕಾರ್ ಡಿವಿಷನ್ ನಾನು ಮಾತಾಡ್ತೀನಿ. ಸರ್, ನಿಮ್ಮ ಶೋರೂಮ್ದು ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀರಾ? ಸೊ ಎಷ್ಟು ವರ್ಷದಿಂದ ನಡೀತಾ ಇದೆ, ಕಾರ್ಸ್ ಯಾವಾಗ ಬರ್ತಾ ಇರುತ್ತೆ, ಆ್ಯಂಡ್ ನೀವು ಬರೀ ಸೇಲ್ ಮಾಡ್ತೀರಾ ಪರ್ಚೇಸು ಮಾಡ್ಕೊಡ್ತೀರಾ? ಸರ್, ನಮ್ದು ಇದು 1934 ಓಪನ್ ಆಗಿರೋದು ಪಾಪ್ಯುಲರ್ ಗ್ರೂಪು. ಆಲ್ಮೋಸ್ಟ್ 87 ಇಯರ್ಸಿಂದ ಇದೆ. ಸೊ ನಾವು ಪರ್ ಮಂತಲ್ಲಿ 400 ವೆಹಿಕಲ್ಸ್ ಸೇಲ್ ಮಾಡ್ತೀವಿ, ಪರ್ಚೇಸು ಕೂಡ ಮಾಡ್ತೀವಿ. ಸೊ ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್ ಇದೆ, ಮಲ್ಟಿ ಬ್ರ್ಯಾಂಡ್ ಇದೆ. ಸೊ ನಮ್ಮದು ನ್ಯೂ ಕಾರ್ ಪ್ರೊಸೆಸ್ ಬಂದು 18 ನ್ಯೂ ಕಾರ್ ಬ್ರಾಂಚಸ್ ಇದೆ, 4 ಯೂಸ್ ಕಾರ್ ಬ್ರಾಂಚಸ್ ಇದೆ. ಸೊ ನಿಮ್ಗೆ ಯಾವ್ಯಾವ ಕಡೆ ಬರುತ್ತೆ? ಒಂದು ನಾರ್ಮಲ್ ಆಗಿ ಒಂದು 2-3 ಬ್ರಾಂಚಸ್ ಎಲ್ಲೆಲ್ಲಿ ಬರುತ್ತೆ? ಓಕೆ, ಒಂದು ನಮ್ಮದು ಮೇನ್ ಎಲೆಕ್ಟ್ರಾನಿಕ್ ಸಿಟಿ ಕೂಡ್ಲುಗೇಟಲ್ಲಿ, ಒಂದು ಬಾನಸ್ವಾಡಿ, ಒಂದು ಕನಕ್ಪುರ, ಯುಟ್ರಸ್ಟ್, ಒಂದು ಯಶವಂತಪುರ. ಟೋಟಲ್ 4 ಯೂಸ್ ಕಾರ್ ಇದೆ. ಹಾಗಾದ್ರೆ ಇಲ್ಲಿ ಒಂದು ಪ್ರತಿ ಗಾಡಿ ಡೀಟೇಲ್ಸ್ ತಗೊಳ್ಳೋಣ ಸರ್. ಓಕೆ. ಮುಂದೆ ಕ್ರಿಸ್ಟಾ ಇದೆ, ಇನೋವಾ ಕ್ರಿಸ್ಟಾ. ಓಕೆ. ಸೊ ಅಲ್ಲಿಂದ ಡೀಟೇಲ್ಸ್ ತಗೊಳ್ಳೋಣ. ಇದೇನು ಮಾಡಲ್, ಏನು ವೇರಿಯಂಟ್? ಸರ್, ಇದು 2016 ಮಾಡಲ್ಲು ಇನೋವಾ ಕ್ರಿಸ್ಟಾ VX ಅಂದರೆ ಮಿಡಲ್ ವೇರಿಯಂಟು. ಸೊ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್, 1,02,000 ಡ್ರಿವನ್ ಆಗಿದೆ. ಸೊ ಇದು ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಸಿಟಿ? ಸೊ ಸಿಟಿ ಒಳಗೆ ನಿಮಗೆ 10 ಮೈಲೇಜ್ ಕೊಡುತ್ತೆ, ಹೈವೇ ಅಪ್ ಟು 13ವರೆಗೂ ಕೊಡುತ್ತೆ. ಸೊ ಇದು ಎಷ್ಟು? ಸೊ ಸರ್, ಇದು ಸೆಕೆಂಡ್ ಓನರ್ ವೆಹಿಕಲ್. ಕಿಲೋಮೀಟರ್ ರನ್ ಮಾಡೋದು ಸರ್, ಇದೀಗ 1,02,000 ಡ್ರಿವನ್ ಆಗಿದೆ. 1,02,000 ರನ್ ಆಗಿದೆ. ಹೌದು. ಓಕೆ. ಸೊ ಇದು ಫೀಚರ್ಸ್ ಏನೇನು ಬರುತ್ತೆ ಸರ್ ಇಂಟೀರಿಯರ್ಸ್? ಸರ್, ಇದು ಬಂದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಬಂದು ಇದು ಫಸ್ಟ್ ಆಫ್ ಆಲ್ ನಿಮಗೆ 2.4 ಲೀಟರ್ ಇಂಜಿನ್ ಇದು. ಸೊ ಕ್ರಿಸ್ಟಾದಲ್ಲಿ 2.8 GX ಸ್ಟಾರ್ಟ್ ಆಗುತ್ತೆ, 2.4 G ಬರುತ್ತೆ. ಇದು ಮಿಡಲ್ ವರ್ಷನ್ 2.4. ಇದು ಬಿಟ್ಟರೆ 2.8 Z ಆಟೋಮೆಟಿಕ್, 2.4 Z ಮ್ಯಾನುವಲ್. ಸೊ ಇಷ್ಟು ಬರುತ್ತೆ ಕ್ರಿಸ್ಟಾದಲ್ಲಿ. ಸೊ ಇನೋವಾ ಜನ್ರೇಷನ್ಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ 2004ಇಂದ, ಆಫ್ಟರ್ ಕಾಲೇಜ್ ಸ್ಟಾಪ್ ಆದಮೇಲೆ 2004ಇಂದ 2021ವರೆಗೂ ಇದೆ. ಸೊ ಇನೋವಾದಲ್ಲಿ ಟೋಟಲಾಗಿ 4 ಜನ್ರೇಷನ್ ಇದೆ. ಸೊ ಕ್ರಿಸ್ಟಾ 2016ಇಂದ ಲಾಂಚ್ ಆಯಿತು. ಇನ್ಶೂರೆನ್ಸ್ ಯಾವ ಟೈಪ್ ರನ್ನಿಂಗ್ ಇದೆ? ಸೊ ಇದು ಬಂದು ಕಾಂಪ್ರಿಹೆನ್ಸಿವ್ ಇತ್ತು, ಆಲ್ಮೋಸ್ಟ್ ಅಕ್ಟೋಬರ್ಗೆ ಲ್ಯಾಪ್ಸ್ ಆಗಿದೆ. ಓಕೆ. ಸೊ ಇವಾಗ ಪರ್ಚೇಸ್ ಮಾಡಬೇಕಂದ್ರೆ ಅದು ಎಡಿಷನಲ್ ಬರುತ್ತೆ, ಅದು ನಾವು ಪ್ರೊವೈಡ್ ಮಾಡ್ತೀವಿ. ಮಾತಾಡ್ಕೊಂಡು ಹೌದು ಹೌದು. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಪ್ರೈಸ್? ಸರ್, ಇದು ಪ್ರೈಸ್ ಬಂದು 16 lakhs ಆಗುತ್ತೆ ಸರ್. 16 lakhs. ಸೊ ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು, ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಇನೋವಾ ಕ್ರಿಸ್ಟಾ ಇದೆ. ಸೊ ಬ್ರೌನ್ ಕಲರ್, ಏನು ಮಾಡಲ್, ಏನು ವೇರಿಯಂಟ್? ಸರ್, ಇದು 2017 ಅಂದರೆ ಜನವರಿ 2017 ಮ್ಯಾನುಫ್ಯಾಕ್ಚರ್ ವೆಹಿಕಲ್ಲು. ಸೊ ಇದು ಇನೋವಾ ಕ್ರಿಸ್ಟಾ 2.8 Z ಆಟೋಮೆಟಿಕ್. ಇದು ಬಂದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಫುಲ್ ಟಾಪ್ ಎಂಡ್ ವೆಹಿಕಲ್ ಇದೆ. ಹಂಗಂದ್ರೆ ಫುಲ್ ಸೇಫ್ಟಿ ಆಗಿರೋಂತ ಗಾಡಿ. ಅದಕ್ಕೆ ಹೌದು, ಅಂದರೆ ಇದು ಬಂದು ಮಿಡಲ್ ವೇರಿಯಂಟು. ಸೊ ಇದು ಬಂದು ನೆಕ್ಸ್ಟ್ ವೇರಿಯಂಟ್ ಅಂದರೆ ಫುಲ್ಲಿ ಟಾಪ್ ಎಂಡ್ ವೇರಿಯಂಟು, ZX ಆಟೋಮೆಟಿಕ್. ಹೌದು. ಸೊ ಇದರಲ್ಲಿ ಏನೇನು ಇನ್ಶೂರೆನ್ಸ್ ಯಾವ ಟೈಪ್ ರನ್ನಿಂಗ್ ಇದೆ, ಎಷ್ಟು ಮೈಲೇಜ್ ಕೊಡುತ್ತೆ ಸಿಟಿ ಒಳಗೆ? ಓಕೆ ಸರ್, ಇದು ಒಂದು 2017 ಮಾಡೆಲ್, ಸಿಂಗಲ್ ಓನರ್, 48,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಈ ವೆಹಿಕಲ್ಲು. ಸೊ ಮೈಲೇಜ್ ಕಂಪೇರ್ ಟು ಮಾಡಿದ್ರೆ ಇನೋವಾ ಕ್ರಿಸ್ಟಾ ಕೊಡೋದೆ ಸಿಟಿ ಆವರೇಜ್ ಮೈಲೇಜ್ ಅಂತ ಹೇಳಿದ್ರು 8ರಿಂದ 12ವರೆಗೂ ಕೊಡುತ್ತೆ ಆಟೋಮೆಟಿಕ್. ಹೌದು. ಸೊ ಫೀಚರ್ಸ್ ಏನು ಅಂತ ಹೇಳಿದ್ರೆ ಕಂಪೇರ್ ಟು V ವರ್ಷನ್ ಮಿಡಲ್ ವರ್ಷನ್ ಇದು. ಸೊ ಇದರಲ್ಲಿ 3 ಏರ್ ಬ್ಯಾಗ್ ಬಂದರೆ ಇದರಲ್ಲಿ 7 ಏರ್ ಬ್ಯಾಗ್ ಬರುತ್ತೆ. ಸೊ ಸೇಫ್ಟಿ ಪ್ರಿಕಾಷನ್ಸ್ ಚೆನ್ನಾಗಿದೆ. ಸೊ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ,
ಮತ್ತು ಕ್ರೂಸ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಸೊ ನಿಮಗೆ ಇದು 6 ಗೇರ್ ಸ್ಪೀಡ್. 6 ಗೇರ್ ಸ್ಪೀಡ್ ಹೌದು. ಸೊ ಇದು ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್? ಸರ್ ಇದು ಡೀಸೆಲ್ ವೇರಿಯಂಟ್ ಸರ್. ಹೌದು. ಓಕೆ, ಇದು ಬಂದ್ಬಿಟ್ಟು ಇನ್ಶೂರೆನ್ಸ್ ಯಾವ ಟೈಪ್ ರನ್ನಿಂಗ್ ಇದೆ ಸರ್? ಸರ್ ಇದು ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಹೌದು, ಜುಲೈ ಗಂಟ ರನ್ನಿಂಗ್ ಇದೆ. ನೆಕ್ಸ್ಟ್ ಇಯರ್ 2022 ವರೆಗೆ. ಹೌದು, ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ ನಿಮಗೆ 50% ಇದೆ ಸರ್. ಹೌದು ಹೌದು, ಆ್ಯಾವರೇಜ್. ಹೌದು ಹೌದು, ಏನು ತೊಂದರೆ ಅವ್ರಿಗೆ ಎಕ್ಸ್ಪೆಂಡಿಚರ್ ಅನ್ನೋದು ಏನು ಇರಲ್ಲ. ಆಲ್ಮೋಸ್ಟ್ ಅವ್ರಿಗೆ ತೊಗೊಂಡ್ರು ಸಹ ಒಂದು 1 ಇಯರ್ವರೆಗೂ ಯೂಸ್ ಮಾಡ್ಕೊಬೋದು. ಹೌದು ಹೌದು ಸರ್. 20,50,000 ಆಗುತ್ತೆ. ಸೊ ಇದು ಆನ್ ರೋಡ್ ಬಂದು ಈಗ ಪ್ರೆಸೆಂಟ್ ಫೇಸ್ ಲಿಫ್ಟ್ ಬಂದು 31,75,000 ಆಗುತ್ತೆ. ಸೊ ನಾವಿವಾಗ ಕೋಟ್ ಮಾಡ್ತಾ ಇರೋದು 20,50,000 ಆಗುತ್ತೆ. ಹೌದು, ಸಿಂಗಲ್ ಓನರ್ ವೆಹಿಕಲ್. ಹೌದು. ಸರ್ ಇವಾಗ ನಾವು ಆಲ್ಮೋಸ್ಟ್ ಮಿಡಲ್ ವರ್ಷನಿಂದ ಟಾಪ್ ಎಂಡಿಂಗ್ ಬಂದಿದ್ದೀವಿ. ಟಾಪ್ ಎಂಡಿಂದ ಇದು ಬೇಸ್ ವೇರಿಯಂಟು 2016 ಮಾಡಲ್ GX ಆಟೋಮೆಟಿಕ್. ಅಂದರೆ ಇದು ಬೇಸ್ ವೇರಿಯಂಟಲ್ಲೇ CC ಮಾತ್ರ ಜಾಸ್ತಿ ಬರುತ್ತೆ. 2.8 ಲೀಟರ್ ಇಂಜಿನ್ ಆಟೋಮೆಟಿಕ್. ಓಕೆ ಓಕೆ ಸರ್, ಇದು ಬಂದು 63,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, ಜುಲೈ 2016. ಸೊ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಹೌದು, ಮೈಲೇಜ್ ಕೊಡುತ್ತೆ. ಹೌದು, ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್. ಸೊ ಈ ಫೀಚರ್ಸ್ ಬಂದು GX ಅಂದರೆ ಬೇಸಿಕ್ ವೇರಿಯಂಟು. ಸೊ ಇದಕ್ಕೆ ಯಾವುದೇ ರೀತಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಇರುತ್ತೆ. ಸೊ ಸಿಂಗಲ್ ಡಿನ್ ಡಿಸ್ಪ್ಲೇ ಬರುತ್ತೆ. ಸೊ ನಾರ್ಮಲ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಸೊ ಇಂಜಿನ್ ವೈಸ್ ಬಂದು 2.8 ಲೀಟರ್ ಇಂಜಿನ್, 8 ಲೀಟರ್ ಇಂಜಿನ್ನು. ಸೊ ZX ಕಂಪೇರ್ ಮಾಡಿದ್ರೆ ಇದಕ್ಕೆ ನಾರ್ಮಲ್ ಅಲವೇಸ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಡೈಮಂಡ್ ಶೇಪ್ ಬರುತ್ತೆ, ಇದಕ್ಕೆ ನಾರ್ಮಲ್ ಅಲವೇಸ್ ಇರುತ್ತೆ. ನಿಮಗೆ ಟೈರ್ಸ್ ಕಂಡೀಷನ್ ಅಂತ ಹೇಳಿದ್ರೆ ಅಪ್ ಟು ನಿಮಗೆ ಇದು ಬಂದು 70 to 80% ಇದೆ. 80% ಇದೆ. ಹೌದು. ಸೊ ಇವಾಗ ರೀಸೆಂಟಾಗಿ ರಿಪ್ಲೇಸ್ ಆಗಿರೋ ಟೈರ್ಸ್ ಇದೆಲ್ಲ. ಹೌದು 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 ಸರ್. ಪ್ರೈಸ್ 17,25,000 ಇದೆ. ಹೌದು ಹೌದು. ಓಕೆ ಸರ್, ಇದು 2016 ಮಾಡಲ್, ಜುಲೈ ಮಂತು. ಸೊ ಇದು ಸಿಂಗಲ್ ಓನರ್ ವೆಹಿಕಲ್, 1,19,000 ಓಡಿದೆ. ಸೊ ಇದು GX ಆಟೋಮೆಟಿಕ್, ಬೇಸ್ ವೇರಿಯಂಟ್ ಆಟೋಮೆಟಿಕ್. ಹೌದು, ಬೇಸಿಕ್ ವೇರಿಯಂಟ್ ಆಟೋಮೆಟಿಕ್. ಸೊ ಇದು ಡೀಸೆಲ್ ವೇರಿಯಂಟ್ ಸರ್. ಹೌದು, ಡೀಸೆಲ್ ವೇರಿಯಂಟ್. ಸಿಟಿ ಒಳಗೆ ನಿಮಗೆ 8 ಇಂದ 12 ವರೆಗೂ ಬರುತ್ತೆ. ಹೌದು ಹೌದು ಹೌದು. ಸೊ ಇನ್ಸೂರೆನ್ಸ್ ಬಂದು ಮಾರ್ಚ್ ವರೆಗೂ ರನ್ನಿಂಗ್ ಇದೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಸೊ ಕಾಂಪ್ರಿಹೆನ್ಸಿವ್ ಇಲ್ಲ ಇದಕ್ಕೆ, ರನ್ನಿಂಗ್ ಇಲ್ಲ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ 1,19,000 ಡ್ರಿವನ್ ಆಗಿದೆ. ಹೌದು, ಡ್ರಿವನ್ ಆಗಿದೆ. ಸೊ ಫೀಚರ್ಸ್ ಬಂದು ಸರ್ ಇದು 2.8 ಲೀಟರ್ ಇಂಜಿನ್. ಸೊ ಇದರಲ್ಲಿ ಫೀಚರ್ಸ್ ಅಂತ ಹೇಳಿದ್ರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ನಾರ್ಮಲ್ ಆಗಿ ಪವರ್ ವಿಂಡೋಸು, ಏರ್ ಬ್ಯಾಗ್ 2 ಬರುತ್ತೆ. ಸೊ ನಾರ್ಮಲ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಸೊ ಅಲವೇಸ್ ಬರುತ್ತೆ. ಹೌದು, ಅಂದರೆ ಇದು ಬೇಸ್ ವೇರಿಯಂಟ್, ಕಂಪ್ಲೀಟ್ ಬೇಸಿಕ್ ವೇರಿಯಂಟ್. ಹೌದು, ಇದು ಆನ್ ರೋಡ್ ಬಂದು 24 lakhs ಆಗುತ್ತೆ. ಹೌದು ಹೌದು. ಸರ್ ಇದು 2013 ಮಾಡಲ್ GX. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ವೆಹಿಕಲ್. ಇದು 1,09,000 ಓಡಿದೆ. ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಮಾರ್ಚ್ ಗಂಟ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಡೀಸೆಲ್ ವೇರಿಯಂಟ್. ಹೌದು, ಇದು ಒಂದು 2.5 ಲೀಟರ್ ಇಂಜಿನ್. ಸೊ ಇನೋವಾದಲ್ಲಿ 2.5 ಲೀಟರ್ ಇಂಜಿನ್ ಬರೋದು. ಸೊ ಕ್ರಿಸ್ಟಾ 2.4 ಬರುತ್ತೆ, 2.8 ಬರುತ್ತೆ, 2.7 ಬರುತ್ತೆ, 2.4 ಆಟೋಮೆಟಿಕ್ ಬರುತ್ತೆ. ಸರ್ ಇದರಲ್ಲಿ GX ಅಂದರೆ ಬೇಸ್ ವೇರಿಯಂಟು. ಸೊ ಈ 2013 ಅಂದರೆ ಸೆಕೆಂಡ್ ಜನರೇಷನ್ ಕಾರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಮಾತ್ರ ಬರುತ್ತೆ. ಹೌದು, ನಾರ್ಮಲ್ ಆಗಿ ಫ್ಯಾಬ್ರಿಕ್ ಸೀಟ್ಸ್ ಅದು ಎಕ್ಸಸರೀಸ್ ಫಿಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಹೌದು ಹೌದು ಹೌದು. ಯಾವುದೇ ರೀತಿ ಈ ಗಾಡಿಗೆ ಬಂದು ಫಾಗ್ ಲ್ಯಾಂಪ್ ಇರುತ್ತೆ. ಸೊ ಎಕ್ಸಸರಿ ಫಿಟ್ಮೆಂಟ್ ಅಲ್ಲ, ಇದು ಇನ್ಬಿಲ್ಟ್ ಬರುವಂಥದ್ದು. ಸೊ ಸಿಸ್ಟಮ್ ಬರಲ್ಲ ಈ ಗಾಡಿಗೆ, ಮ್ಯೂಸಿಕ್ ಸಿಸ್ಟಮ್ ಬರಲ್ಲ. ಸೊ ಅದನ್ನ ಎಕ್ಸಸರಿ ಫಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹೌದು ಹೌದು ಹೌದು. ಸರ್ ಇದು 10 lakhs ಆಗುತ್ತೆ. ಹೌದು
ಹೌದು ಹೌದು, ಏನಂತ ಹೇಳಿದ್ರೆ ನಮ್ಮಲ್ಲಿ ರೀಸನಬಲ್ ಪ್ರೈಸ್ ಕೊಟ್ಟು ಮಾಡಿರ್ತೀವಿ, ಮಾರ್ಕೆಟ್ ಸ್ಯಾಚುರೇಷನ್ ಪ್ರಕಾರ ಡಿಸ್ಕೌಂಟ್ ನಾವು ಆಫರ್ ಮಾಡ್ತೀವಿ. ಹೌದು, ವಿಸಿಟ್ ಮಾಡಬೇಕು. ಹೌದು, ಟಾಟಾ ಎಕ್ಸಾ. ಓಕೆ ಸರ್, ಇದು 2017 ಮಾಡೆಲ್. ಸೊ ಇದು ಬಂದು ಎಕ್ಸಿ ವೇರಿಯಂಟ್, ಅಂದರೆ ಬೇಸ್ ವೇರಿಯಂಟು. ಸೊ ಕಿಲೋಮೀಟರ್ ಬಂದು 38,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಸರ್ ಇದು ಬಂದು 38,000 ಡ್ರಿವನ್ ಆಗಿದೆ, ಇನ್ಸೂರೆನ್ಸ್ ಇಲ್ಲ, ಲ್ಯಾಪ್ಸ್ ಆಗಿದೆ. ಸರ್ ಅಪ್ ಟು 13 ಮೈಲೇಜ್ ಕೊಡುತ್ತೆ ಹೈವೇ. ಹೌದು ಸರ್, ಡುವೆಲ್ ಏರ್ ಬ್ಯಾಗ್ ವಿತ್ ABS. ಇದಕ್ಕೆ ಎಕ್ಸಸರೀಸ್ ಫಿಟ್ ಮಾಡ್ಕೊಂಡಿದ್ದಾರೆ, ಅಂದರೆ ಫೋಮ್ ಲೆದರ್ ಸೀಟ್ಸ್ ಕವರ್ ಹಾಕ್ಸ್ಕೊಂಡಿದ್ದಾರೆ. ಹೌದು, ಆಫ್ಟರ್ ಮಾರ್ಕೆಟಿಂಗ್ ಹಾಕ್ಸ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಎಕ್ಸಸರೀಸ್ ಇಲ್ಲ. ಟೈರ್ಸ್ ಕಂಡೀಷನ್ ಅಪ್ ಟು ನಿಮಗೆ 80% ಇದೆ ಸರ್. ಸರ್ 11,80,000 ಆಗುತ್ತೆ ಸರ್. ಹೌದು ಸರ್, ಲ್ಯಾಪ್ಸ್ ಆಗಿದೆ ಪ್ರೆಸೆಂಟ್ ಆಗಿ. ಹೌದು 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 ಹೌದು, ಇದು ಅಡಿಷನಲ್ ಕಾಸ್ಟ್ ಆಗುತ್ತೆ. ಹೌದು ಹೌದು ಹೌದು. ಓಕೆ ಸರ್, ಇದು 2017 ಜಾನ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್, ಆಸ್ಪೈರ್ ಟೈಟಾನಿಯಂ ವೇರಿಯಂಟ್. ಹೌದು, ಟೈಟಾನಿಯಂ ವೇರಿಯಂಟ್. ಹೌದು, ಟೈಟಾನಿಯಂ ಅಂತಂದ್ರೆ ಟಾಪ್ ಎಂಡ್ ವೇರಿಯಂಟ್. ಹೌದು ಹೌದು. ಸಿಂಗಲ್ ಓನರ್ ವೆಹಿಕಲ್ 38,000 ಡ್ರಿವನ್ ಆಗಿದೆ. ಸರ್ ಇನ್ ಸಿಟಿ ಮೈಲೇಜ್ ಅಂತ ಹೇಳಿದ್ರೆ ನಿಮಗೆ ಅಪ್ ಟು 15 ಬರುತ್ತೆ, ಹೈವೇ ಅಪ್ ಟು 18 ವರೆಗೂ ಮೈಲೇಜ್ ಬರುತ್ತೆ. ಹೌದು ಹೌದು ಹೌದು, ಡಿಪೆಂಡ್ ಅಪಾನ್ ಡ್ರೈವಿಂಗ್ ಮೇಲೆ. ಹೌದು ಸರ್, ವಿತ್ ಡುವೆಲ್ ಏರ್ ಬ್ಯಾಗ್ ವಿತ್ ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಹೌದು, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ. ಹೌದು, ಟೈರ್ಸ್ ಕಂಡೀಷನ್ ಅಪ್ ಟು ನಿಮಗೆ 90% ಇದೆ. ಹೌದು, ಇದು ಬಂದು ನಿಮಗೆ ಅಲಾಯ್ಸ್ ಬರುತ್ತೆ. ಹೌದು, ಕಂಪ್ನಿ ಫಿಟೆಡ್ ಅಲಾಯ್ಸ್. ಸರ್ ಇದು 7 lakhs ಕೋಟಿಂಗ್ ಪ್ರೈಸ್ ಇದೆ. ಹೌದು ಹೌದು ಹೌದು, ಮಾಡ್ಬೋದು. ಹೌದು ಸರ್, ಏನಂತ ಹೇಳಿದ್ರೆ ನಮ್ಮ ಗಾಡಿಗಳು ಪ್ರತಿಯೊಂದು ನಾವು 203 ಚೆಕ್ ಪಾಯಿಂಟ್ಸ್ ಮಾಡಿರ್ತೀವಿ. ಸೊ ಕಂಪ್ಲೀಟ್ ಸರ್ಟಿಫೈಡ್ ಆಗಿರುತ್ತೆ ಗಾಡಿ. ಸೊ ಯಾವುದೇ ರೀತಿ ನೆಗೆಟಿವ್ ಫೀಲಿಂಗ್ ಇನ್ನೊಂದು ಇರೋದಿಲ್ಲ. ಹೌದು, ಕಂಪ್ಲೀಟ್ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಸರ್ವಿಸ್ ಇಷ್ಟೇ ವೆರಿಫೈ ಆಗಿರುತ್ತೆ ನಮಗೆ. ಹೌದು ಹೌದು. ಸೊ ಆ ಡಾಕ್ಯುಮೆಂಟ್ಸ್ ಬಂದು ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಹೌದು ಹೌದು ಸರ್, 23,000 ವೆರಿ ಲೆಸ್ ಡ್ರಿವನ್, 23,000 ಓಡಿರೋದು ಅಷ್ಟೇ. ಹೌದು 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 ಸರ್, ಇದು 2011 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 2,15,000 ಡ್ರಿವನ್ ಆಗಿದೆ. ಸರ್ 2,15,000 ಓಡಿದೆ. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, ಇದು ಇನ್ಸೂರೆನ್ಸ್ ಬಂದು ಲ್ಯಾಪ್ಸ್ ಆಗಿದೆ. ಸೊ ಇದು ಬೇಸ್ ವೇರಿಯಂಟ್, ಬೇಸಿಕ್ ವೇರಿಯಂಟ್. ಹೌದು, ಯಾಕೆಂದ್ರೆ ಸೊ ಬೇಸ್ ವೇರಿಯಂಟ್ ಅಂತ ಹೇಳಿದ್ರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಏರ್ ಬ್ಯಾಗ್ ಬರಲ್ಲ, ABS ಬರುತ್ತೆ, ಏರ್ ಬ್ಯಾಗ್ ಬರಲ್ಲ. ಸರ್ ಟೈರ್ಸ್ ಕಂಡೀಷನ್ ನಿಮಗೆ ಒಂದು 40% ಇದೆ ಅಷ್ಟೇ. ಹೌದು ಹೌದು, ಮಾಡ್ಕೊಬೇಕಾಗುತ್ತೆ. ಸರ್ ಇದು 7,20,000 ಅಷ್ಟೇ ಸರ್. ಹೌದು, ಫ್ಯಾಮಿಲಿಗೆ 7 ಸೀಟರ್ ಬೆಸ್ಟ್ ಆಪ್ಷನ್. ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಕಿಲೋಮೀಟರ್ ಜಾಸ್ತಿ ಓಡಿದೆ ಅಂತ ಅಲ್ಲ, 2,15,000 ಅಂದ್ರೂ ಸಹ ಈ ಟೊಯೋಟಾ ಇಂಜಿನ್ ಲೈಫ್ ಬಂದು ಅಪ್ ಟು 10 lakhs ವರೆಗೂ ಯೂಸ್ ಮಾಡ್ಕೊಬಹುದು. 10 ಲಕ್ಷ ಗಂಟೆ ಇಂಜಿನ್ ಲೈಫ್. ಹೌದು, ಯೂಸ್ ಮಾಡ್ಕೊಂಡು. ಹೌದು ಹೌದು ಸರ್, ಫ್ಯೂಲ್ ಟೈಪ್ ಡೀಸೆಲ್ ಇದೆ. ಡೀಸೆಲ್ ಇನೋವಾ ಡೀಸೆಲ್ ಬರೋದು. ಓಕೆ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಮುಂದೆ ಒಂದು ಹೋಂಡಾ ಅಮೇಜ್ ಇದೆ. ಸೊ ಇದೇನ್ ಮಾಡಲ್, ಏನ್ ವೇರಿಯಂಟ್ ಸರ್? ಇದು 2019 ಮಾಡೆಲ್ ಹೋಂಡಾ ಅಮೇಜ್ VX ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೊ ಇದರಲ್ಲಿ 3 ವೇರಿಯಂಟ್ ಬರುತ್ತೆ. ಸೊ ಬೇಸ್ ವೇರಿಯಂಟ್ ಅಲ್ಲಿ ಇದು ಫುಲ್ಲಿ ಟಾಪ್ ಎಂಡ್ ನಮ್ಮ ಹತ್ರ ಇರೋದು ಆಟೋಮೆಟಿಕ್ ವೇರಿಯಂಟ್. 2019 ಮಾಡೆಲ್ ಹೋಂಡಾ ಅಮೇಜ್ VX CVT ಡೀಸೆಲ್ ಇಂಜಿನ್.
ಸೊ ಇದು ಸಿಂಗಲ್ ಓನರ್ ವೆಹಿಕಲ್ 39,000 ಡ್ರಿವನ್ ಆಗಿದೆ. ಸೊ ಇನ್ಸೂರೆನ್ಸ್ ಕಾಂಪ್ರೆನ್ಸ್ ಇದೆ, ಜುಲೈವರೆಗೂ ರನ್ನಿಂಗ್ ಇದೆ. ಸೊ ಸ್ಪೆಸಿಫಿಕೇಶನ್ಸ್ ಬಂದು ನಿಮಗೆ ಅಲಾಯ್ಸ್ ಬರುತ್ತೆ, ಟೈರ್ ಅಪ್ ಟು 50% ಇದೆ. ಸೊ ಇಂಟೀರಿಯರ್ಸ್ ಬಂದಾಗ ಡ್ಯುಯಲ್ ಏರ್ ಬ್ಯಾಗ್ ವಿತ್ ABS, ಪವರ್ ವಿಂಡೋಸ್, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಲೆದರ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಹೌದು ಹೌದು, ಎಲ್ಲ ಕಂಪ್ನಿ ಫಿಟ್ಟೆಡೇ ಇರೋದು. ಸೊ ಎಕ್ಸೆಸರೀಸ್ ಫಿಟ್ಮೆಂಟ್ ಯಾವುದೇ ರೀತಿ ಇಲ್ಲ ಈ ಗಾಡಿಯಲ್ಲಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 9,30,000 ಆಗುತ್ತೆ. ಹೌದು ಹೌದು, ನಮ್ದು ಪಾಲಿಸಿ ಇದೆ ಅಂದ್ರೆ ಯಾವುದೇ ಗಾಡಿ ತಗೊಂಡ್ಮೇಲೆ ನಾವು ಡಿಸ್ಪ್ಲೇಗೆ ನಾವು ನಿಲ್ಲಿಸ್ತೀವಿ ಅಂದ್ರೆ ಗಾಡಿ ಕಂಪ್ಲೀಟ್ ಆಗಿ ಸರ್ವಿಸ್ ಆಗಿರ್ಬೇಕು. ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ ಇದ್ರೆ ರಿಮೂವ್ ಮಾಡಿರ್ತೀವಿ. ಸೊ ಪಾಲಿಸಿನೇ ಇದೆ, ನೋ ಸ್ಕ್ರಾಚ್ ನೋ ಡೆಂಟ್ ಅಂತ ಹೇಳಿ. ಸೊ ಪ್ರತಿ ಗಾಡಿನ ನಾವು ತಗೊಂಡ್ಮೇಲೆ ಪರ್ಚೇಸ್ ಮಾಡಾದ್ಮೇಲೆ ನಮ್ದೇ ಸರ್ವಿಸ್ ಸೆಂಟರ್ ಇದೆ ಪಾಪ್ಯುಲರ್ ಅಂತ. ನಾವು ಸರ್ವಿಸ್ ಆದ್ಮೇಲೆ ಡಿಸ್ಪ್ಲೇಗೆ ನಾವು ಗಾಡಿಗಳನ್ನ ಇಡೋದು. ಹೌದು, ನಮ್ದೇ ಸರ್ವಿಸ್ ಸೆಂಟರ್ ಇದೆ. ಹೌದು 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 ಸೇಲ್ ಮಾಡ್ತೀವಿ ಸರ್. ನಿಮಗೆ ನಮ್ಮಲ್ಲಿ ಗಾಡಿ ತಗೊಂಡ್ರೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸೊ ಪ್ರತಿ ಗಾಡಿನೂ ನಾವು 203 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಯಾವುದೇ ರೀತಿ ಬೆಂಗಳೂರು ಗಾಡಿನೇ ಇರುತ್ತೆ, ಕಿಲೋಮೀಟರ್ ಟ್ಯಾಂಪರಿಂಗ್ ಆಗಿರಲ್ಲ, ಆಕ್ಸಿಡೆಂಟ್ ಆಗಿರಲ್ಲ, ಬೇರೆ ಸ್ಟೇಟಿಂದ ಮೈಗ್ರೇಟ್ ಆಗಿರಲ್ಲ. ಸೊ ಫ್ಲಡ್ಡೆಡ್ ವೆಹಿಕಲ್ಸ್, ರೈಟ್ ಬೈಟ್ ಆಗಿರಲ್ಲ. ಸೊ ಪ್ರತಿಯೊಂದು ಗಾಡಿನೂ ನಾವು ಸರ್ಟಿಫೈಡ್ ಮಾಡಿರ್ತೀವಿ. ಹೌದು, ಗ್ಯಾರಂಟಿ ಕೊಡ್ತೀವಿ. ಹೌದು, ನಂಬಿಕೆ. ಹೌದು 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 ಓಕೆ ಓಕೆ ಸರ್. ಇದು 2015 ನವೆಂಬರ್ ಮಂತ್ ರಿಜಿಸ್ಟ್ರೇಷನ್ ಆಗಿರೋದು. ಸೊ ಇದು ಸಿಂಗಲ್ ಓನರ್ ವೆಹಿಕಲ್, 69,000 ಡ್ರಿವನ್ ಆಗಿದೆ. ಸೊ ಇದು ಬಂದು VDI ಅಂತ ಹೇಳಿದ್ರೆ ಮಿಡಲ್ ವೇರಿಯಂಟ್ ವೆಹಿಕಲ್ ಸರ್. ಸೊ ಮೈಲೇಜ್ ಸಿಟಿ ಒಳಗೆ 18 ಕೊಡುತ್ತೆ, ಹೈವೇ ಅಪ್ ಟು 20-22 ವರೆಗೂ ಕೊಡುತ್ತೆ. ಡೀಸೆಲ್ ಇಂಜಿನ್ ಇದು, ಮೈಲೇಜ್ ಕೊಡುತ್ತೆ. ಇನ್ನೊಂದೇನಂತಂದ್ರೆ ನಿಮಗೆ ತುಂಬಾ ಮೇಂಟೆನೆನ್ಸ್ ತುಂಬಾ ಕಡಿಮೆ ಈ ಗಾಡಿ, ತುಂಬಾ ಕಡಿಮೆ. ಹೌದು, ಇನ್ಸೂರೆನ್ಸ್ ಕಾಂಪ್ರೆನ್ಸ್ ಇದೆ, ಅದು ಇದೇ ಮಂತ್ ಲ್ಯಾಪ್ಸ್ ಆಗುತ್ತೆ. ಹೌದು ಸೊ ಇಂಟೀರಿಯರ್ಸ್ ಅಲ್ಲಿ ಸರ್ ನಿಮಗೆ ಈ ವೆಹಿಕಲ್ ಪರ್ಟಿಕ್ಯುಲರ್ ಆಗಿ ಏರ್ ಬ್ಯಾಗ್ ಮತ್ತು ABS ಬರುತ್ತೆ. ನಾರ್ಮಲ್ ಆಗಿ ಅಲಾಯ್ಸ್ ಬರಲ್ಲ, ನಾರ್ಮಲ್ ಆಗಿ ವೀಲ್ ಪ್ಲೇಟ್ ಬರುತ್ತೆ. ಹೌದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೀಟ್ ಕವರ್ಸ್. ನೀವು ಎಡಿಷನಲ್ ಏನು ಎಕ್ಸೆಸರೀಸ್ ಅಂತ ಹೇಳಿದ್ರೆ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಬಂದು ಸ್ಟಿಕ್ಕರಿಂಗ್ ಬರಲ್ಲ, ಸ್ಟಿಕ್ಕರಿಂಗ್ ಜೊತೆಗೆ ನಾರ್ಮಲ್ ಆಗಿ ಫ್ಯಾಬ್ರಿಕ್ ಸೀಟ್ಸ್ ಇದೆ. ಹೌದು ಸರ್, ಇದು 6,75,000 ಆಗುತ್ತೆ. ಹೌದು 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 ಶೋರೂಮ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ನೀವು ಒಂದು ಪ್ರೈಸ್ ಡಿಸ್ಕಷನ್, ಗಾಡಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟು ಆಮೇಲೆ ನೀವು ಫೈನಲ್ ಮಾಡ್ತೀವಿ. ಹೌದು ಓಕೆ, ಹಾಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್. ಹೌದು, ಕ್ರೂಸ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ, ಟೆಲಿಸ್ಕೋಪ್ ಅಂತ ಹೇಳಿ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ವಿತ್ ಸನ್ ರೂಫ್ ಬರುತ್ತೆ ಸರ್, ವಿತ್ ಸನ್ ರೂಫ್ ಬರುತ್ತೆ. ಹೌದು ಸರ್, ಇದು ಪ್ರೈಸ್ ಬಂದು 9,80,000 ಇದೆ ಸರ್. ಹೌದು 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 ಸರ್. ಟೈರ್ ಕಂಡೀಷನ್ಸ್ ಇದು ರೀಸೆಂಟ್ಲಿ ಚೇಂಜ್ ಆಗಿದೆ. ಹೌದು, ಅಪ್ ಟು 80% ಇದೆ ಸರ್. ಹೌದು ಹೌದು 20,000 ಡ್ರಿವನ್ ಮಾಡಿದ್ದಾರೆ ಅದರಲ್ಲಿ ಸರ್. ಟೈರ್ಸ್ ಕಂಡೀಷನ್ ಹೌದು ಹೌದು, ಯಾವುದೇ ರೀತಿ ಅಡಿಷನಲ್ ಅವ್ರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ ಟೈರ್ಸ್ಗೆ. ಹೌದು 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 ಓಕೆ ಸರ್. ಇದು 2015 ಮಾಡಲ್ ಇನೋವಾ GX. ಸೊ ಸೆಕೆಂಡ್ ಓನರ್ ವೆಹಿಕಲ್, 1,25,000 ಡ್ರಿವನ್ ಆಗಿದೆ ಸರ್. ಇನೋವಾ ಯಾವುದೇ ರೀತಿ ನಿಮಗೆ ಡೀಸೆಲ್ ಇಂಜಿನ್ ಅಪ್ ಟು 13 ವರೆಗೂ ಹೈವೇ ಕೊಡುತ್ತೆ ಮೈಲೇಜ್. ಹೌದು ಹೌದೌದು ಸರ್. ಇದು ಒಂದು 2,500 ಅಂದರೆ 2.5 ಅಂತ ಕರೀತಾರೆ ಇಂಜಿನ್ ಲೀಟರ್. ಸೊ ಇದೇನಂತ ಹೇಳಿದ್ರೆ ಇನ್ಶೂರೆನ್ಸ್ ನಿಮಗೆ ಅಪ್ ಟು ಮೇ ವರೆಗೂ ರನ್ನಿಂಗ್ ಇದೆ. ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇಂಟೀರಿಯರ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ವಿತ್ ABS ಬರುತ್ತೆ, ನಾರ್ಮಲ್ ಸೀಟ್ಸ್ ಕವರ್ ಬರುತ್ತೆ. ಸೊ ಕಂಪ್ಲೀಟ್ ಬೇಸಿಕ್ ವೇರಿಯಂಟ್ ಅಷ್ಟೇ. ಟೈರ್ಸ್ ಕಂಡೀಷನ್ ಅಪ್ ಟು ನಿಮಗೆ 80% ಇದೆ ಸರ್.
ಇದರಲ್ಲಿ ಬಂದ್ಬಿಟ್ಟು ಎಷ್ಟು ಸೀಟರ್ ಬರುತ್ತೆ? ಸೊ ಇದರಲ್ಲಿ ನಿಮಗೆ ಇನೋವಾದಲ್ಲಿ 7 ಸೀಟರ್ ಬರುತ್ತೆ, 8 ಸೀಟರ್ ಬರುತ್ತೆ. ಪರ್ಟಿಕ್ಯುಲರ್ ಇದು 7 ಸೀಟರ್ ವೆಹಿಕಲ್. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 12,50,000 ಆಗುತ್ತೆ. 12,50,000 ಕೋಟ್ ಮಾಡ್ತಾ ಇದ್ದೀರಾ? ಓಕೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಇನ್ಸೂರೆನ್ಸ್ ಒಂದು ಅಡಿಷನಲ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಮುಂದೆ ಇನ್ನೊಂದು ಹೋಂಡಾ ಇದೆ. ಸೊ ಇದು ಏನು ಮಾಡಲ್, ಏನು ವೇರಿಯಂಟ್ ಗಾಡಿ ಸರ್? ಇದು 2018 ಮಾಡಲ್ ಹೋಂಡಾ ಜಾಜ್. ಸೊ ಇದು ಸಿಂಗಲ್ ಓನರ್ ವೆಹಿಕಲ್, ಓನ್ಲಿ 9,000 ಡ್ರಿವನ್ ಆಗಿದೆ ವೆಹಿಕಲ್. ತುಂಬಾ ಕಡಿಮೆ, ಅತಿ ಕಡಿಮೆ ಆಗಿ ಓಡ್ತಾರೆ, ತುಂಬಾ ಚಾಲ ಅನ್ನೋದು. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ? ಇಂಟೀರಿಯರ್ಸ್ ಏನಂತಾರ ಇದೆ? ಸರ್ ಇದು VX ವೇರಿಯಂಟ್ ಅಷ್ಟೇ. ಇದಕ್ಕಿಂತ ಹೈ ಎಂಡ್ ವೇರಿಯಂಟ್ ಬೇರೆ ಇದೆ, ZX. ಸೊ ಇದು ನಾರ್ಮಲಾಗಿ ನಿಮಗೆ ಏರ್ ಬ್ಯಾಗ್, ABS, ಪವರ್ ವಿಂಡೋಸ್, ಫಾಗ್ ಲ್ಯಾಂಪ್, ಮತ್ತು ಇದು ಪೆಟ್ರೋಲ್ ವೇರಿಯಂಟ್. ಸೊ ಸಿಟಿ ಇನ್ ಮೈಲೇಜ್ ಆವರೇಜ್ ತೊಗೊಂಡ್ರೆ ಸಹ 8 ಬರುತ್ತೆ, ಹೈವೇ ಅಪ್ ಟು 12 ವರೆಗೂ ಬರುತ್ತೆ. ಮೈಲೇಜ್ ಅಂದ್ರೆ ಕಡಿಮೆ ಬರುತ್ತೆ, ಬಟ್ ಗಾಡಿ ಕಂಡೀಷನ್ಸ್ ಇಂದ ಹಿಡಿದು ಹೌದು ಸೇಫ್ಟಿನೆಸ್ ತುಂಬಾ ಹೌದು ಜಾಸ್ತಿ ಇದೆ. ಹೌದು. ಓಕೆ. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ? ಸರ್ ಪ್ರೈಸ್ 8,25,000 ಇದೆ. 8,25,000 ಕೋಟ್ ಮಾಡ್ತಾ ಇದ್ದೀರಾ. ಅಂಡ್ ಇದು ಟೈರ್ ಕಂಡೀಷನ್ಸ್ ಯಾವ ಥರ ಇದೆ? ಟೈರ್ ಕಂಡೀಷನ್ 9,000 ಡ್ರಿವನ್ ಆಗಿದೆ ಅಂದರೆ ಅಪ್ ಟು ನಿಮಗೆ 90% ಇದೆ ಟೈರ್ಸ್. 80% ಇನ್ನ ಹಂಗೆ ಕನ್ಫರ್ಮ್. ಹೌದು 90% ಇದೆ ಟೈರ್ಸ್. ಹೌದು. ಸೊ ಬನ್ನಿ ಸೊ ನಮ್ಮ ಮುಂದೆ ಇನ್ನೊಂದು ನೆಕ್ಸ್ಟ್ ಹ್ಯುಂಡೈ ಇದೆ. ಸೊ ಇದು ಯಾವ ತರ ಮಾಡಲ್, ಏನು ವೇರಿಯಂಟ್ ಗಾಡಿ? ಸರ್ ಇದು 2019 ಮಾಡಲ್ ಹುಂಡೈ i20. ಸೊ ಇದು ಸ್ಪೋರ್ಟ್ಸ್ ವೇರಿಯಂಟ್ ಅಂದರೆ ಮಿಡಲ್ ವೇರಿಯಂಟ್. ಓಕೆ. ಸ್ಪೋರ್ಟ್ಸ್ ವೇರಿಯಂಟ್, ಇದು ಮಿಡಲ್. ಹೌದು. ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು ಕಿಲೋಮೀಟರ್ ಒಂದು 25,000 ಡ್ರಿವನ್ ಆಗಿದೆ. ಸೊ ಇದು ಆಟೋಮೆಟಿಕ್. ಸೊ ಇದು ಓನರ್ಶಿಪ್ ಸೆಕೆಂಡ್ ಓನರ್ ಸರ್ ಇದು. ಹೌದು. ಸೊ ಇನ್ಶೂರೆನ್ಸ್ ಯಾವ ಟೈಪ್ ರನ್ನಿಂಗ್ ಇದೆ? ಸೊ ಇನ್ಸೂರೆನ್ಸ್ ಇದು ಲ್ಯಾಬ್ಸ್ ಆಗಿ ಜೂನ್ 2022. ಜೂನ್ 20. ಹೌದು. TP ಇದೆ, ಥರ್ಡ್ ಪಾರ್ಟಿ ಇದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇನ್ನು. ಸೊ ಇಂಟೀರಿಯರ್ಸ್ ಅಲ್ಲಿ ಏನೇನು ಫೀಚರ್ಸ್ ಇದೆ? ಸೊ ಇದು 5 ಗೇರ್ ಬರುತ್ತೆ, ಆಟೋಮೆಟಿಕ್ ಅಂದರೆ 5 ಗೇರ್ಸ್. ಓಕೆ. ಸೊ ಇಂಟೀರಿಯರ್ಸ್ ಬಂದು ನಾರ್ಮಲಾಗಿ ನಿಮಗೆ ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅದು ಬಿಟ್ಟರೆ ನಿಮಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಸ್ಪೋರ್ಟ್ಸ್ ಮೋಡು, ಡ್ರೈವ್ ಮೋಡು. ಸೊ ನಿಮಗೆ ಶಿಫ್ಟಿಂಗ್ ಅಲ್ಲೇ ಇರುತ್ತೆ, ಗೇರ್ ಶಿಫ್ಟಿಂಗ್. ಏನು ಮೈಲೇಜ್ ಕೊಡ್ಬೋದು ಸರ್ ಇದು? ಸರ್ ಇದು ಸಿಟಿ ಒಳಗೆ ನಿಮಗೆ 12 ಕೊಡುತ್ತೆ ಸರ್, 12 ಕೊಡುತ್ತೆ. ಹೈವೇ 15 ವರೆಗೂ ಕೊಡುತ್ತೆ. ಓಕೆ. ಸೊ ಇದು ಯಾವ ಥರ ವೇರಿಯಂಟ್ ಅಂದರೆ ಸರ್? ಡೀಸೆಲ್, ಪೆಟ್ರೋಲ್ ಆಟೋಮೆಟಿಕ್. ಪೆಟ್ರೋಲ್ ಆಟೋಮೆಟಿಕ್. ಓಕೆ. ಸೊ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಪ್ರೈಸಿಂಗ್ 8,57,000 ಇದೆ ಸರ್. 8,50,000. ಹೌದು. ಓಕೆ. ಸೊ ಟೈರ್ ಕಂಡೀಷನ್ಸ್ ಯಾವ ಥರ ಇದೆ ಸರ್? ಟೈರ್ಸ್ ಕಂಡೀಷನ್ ಅಪ್ ಟು 80% ಇದೆ ನಿಮಗೆ. 80% ಇದೆ, ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ತಲೆಗೆ. ಓಕೆ. ಸೊ ನಮ್ಮದು ಇನ್ನೊಂದು ವೋಲ್ಕ್ಸ್ ವ್ಯಾಗನ್ ಇದೆ. ವೋಕ್ಸ್ ವ್ಯಾಗನ್ ಪೋಲೋ. ಇದು 2016 ಮಾಡಲ್. ಸೊ ಜುಲೈ ಮಂತು ಕಂಫರ್ಟ್ ಲೈನ್ ಅಂದರೆ ಮಿಡಲ್ ವೇರಿಯಂಟ್ ಇದು. ಸೊ ಕಿಲೋಮೀಟರ್ ತುಂಬ ಕಡಿಮೆ ಓಡಿದೆ. ಸೊ 28,000 ಡ್ರಿವನ್ ಆಗಿದೆ ಅಷ್ಟೇ. ತುಂಬಾ ಕಡಿಮೆ. ಹೌದು ಹೌದು. ಓನರ್ಶಿಪ್ ಯಾವ? ಸಿಂಗಲ್ ಓನರ್ ಸರ್ ಇದು. ಹೌದು. ಓಕೆ. ಸೊ ಇದು ಏನು ಮೈಲೇಜ್ ಕೊಡುತ್ತೆ ಸರ್ ಸಿಟಿ ಒಳಗೆ? ಸರ್ ಇದು 1.2 ಲೀಟರ್ ಇಂಜಿನು. ಸಿಟಿ ಒಳಗೆ ಮೈಲೇಜ್ ನಿಮಗೆ 13 to 14 ಬರುತ್ತೆ. ಹೈವೇ ಅಪ್ ಟು ಡಿಪೆಂಡ್ ಅಪಾನ್ ಡ್ರೈವಿಂಗ್ ಮೇಲೆ 18 ಮೈಲೇಜ್ ಬರುತ್ತೆ. ಸೊ ಇದು ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್ ವೇರಿಯಂಟ್ ಸರ್. ಹೌದು. ಸೊ ಇಂಟೀರಿಯರ್ಸ್ ಅಲ್ಲಿ ಏನೇನು ಫೀಚರ್ಸ್ ಇದೆ? ಸೊ ನಾರ್ಮಲಾಗಿ ಪವರ್ ವಿಂಡೋಸು, ಏರ್ ಬ್ಯಾಗ್, ABS, ನಾರ್ಮಲ್ ಸೀಟ್ಸ್ ಕವರ್ ಅಂದರೆ ಫ್ಯಾಬ್ರಿಕೇ ಬರುತ್ತೆ. ಸೊ ಫಾಗ್ ಲ್ಯಾಂಪ್ ಬರುತ್ತೆ ಇದಕ್ಕೆ. ಸೊ ಅಷ್ಟೇ ಸ್ಪೆಸಿಫಿಕೇಶನ್ಸ್. ಸೊ ಟೈರ್ ಕಂಡೀಷನ್ಸ್ ಎಷ್ಟಿದೆ? ಟೈರ್ಸ್ ಅಪ್ ಟು 80% ಇದೆ ಸರ್. ಟೈರ್ಸ್ ಇನ್ನ 80% ಕಂಡೀಷನ್ಸ್ ಇದೆ. ಅಂಡ್ ಇದು ಪ್ರೈಸ್ ಏನು ಕೊಟ್ಟು ಮಾಡ್ತೀವಿ? ಪ್ರೈಸ್ 6,10,000 ಆಗುತ್ತೆ. 6 lakh. ಟೈರ್. ಹೌದು. ಓಕೆ. ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಓಕೆ ಸರ್. ಮಾರುತಿ ಸುಜುಕಿ ಬಲೆನೋ ಇದೆ. ಸೊ ಇದು ಏನು ಮಾಡೋದು, ಏನು ವೇರಿಯಂಟ್ ಆಗಿದೆ? ಸರ್ 2017 ಮಾಡಲ್ ಆಲ್ಫಾ ಆಟೋಮೆಟಿಕ್. ಸೊ ಸಿಂಗಲ್ ಓನರ್ ವೆಹಿಕಲ್ ಇದು. 38,000 ಡ್ರಿವನ್ ಆಗಿದೆ. 38,000 ಹೌದು. ಸೊ ಓನರ್ಶಿಪ್ ಸಿಂಗಲ್ ಓನರ್ ಸರ್. ಹೌದು. ಸೊ ಇಂಟೀರಿಯರ್ಸ್ ಅಂದ್ರೆ ಏನೇನಿದೆ? ಸೊ ಇಂಟೀರಿಯರ್ಸ್ ನಿಮಗೆ ಆಟೋಮೆಟಿಕ್ ಆಲ್ಫಾ ಅಂತ ಹೇಳಿದ್ರೆ ಕಂಪ್ಲೀಟ್ ಟಾಪ್ ಆ್ಯಂಡ್ ವೇರಿಯಂಟು. ಸೊ ಇದರಲ್ಲಿ ನಿಮಗೆ ಆಲೋವಿಲ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಸೊ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್. ಹೌದು. ಆಟೋ ಕ್ಲೋಸ್ ಮಿರರ್ ಓವರ್ ರಿಮ್ ಬರುತ್ತೆ. ಓಕೆ. ಸೊ ಅವ್ರ ಇನ್ಸೈಡ್ ಅಲ್ಲೇ ನಿಮ್ಗೆ ಹೌದು. ಆಟೋಮೆಟಿಕ್ AC ಕೂಡ ಬರುತ್ತೆ ಇದರಲ್ಲಿ. ಓಕೆ. ಸೊ ಇದು ಪೆಟ್ರೋಲ್ ವೇರಿಯಂಟ್ ಅಂದ್ರೆ ಎಷ್ಟು ಹೌದು. ಕಿಲೋಮೀಟರ್ ರನ್ ಆಗಿದೆ ಸರ್ 38,000 ಡ್ರಿವನ್ ಆಗಿದೆ ಸೊ ಅಷ್ಟೇ. ಮೈಲೇಜ್ ಅಂದ್ರೆ ಎಷ್ಟು ಕಿಲೋಮೀಟರ್ ಕೊಡ್ಬೋದು? ಸೊ ಈ ಬಲೂನು ಆವರೇಜ್ ಮೈಲೇಜ್ ಬಂದು ಸಿಟಿ ಒಳಗೆ 15 ಬರುತ್ತೆ. 15 ಬರುತ್ತೆ. ಹೌದು. ಹೈವೇ 20 ಬಿಲೋ ಬರುತ್ತೆ ಸರ್. ಓಕೆ. ಸೊ ಟೈರ್ ಕಂಡೀಷನ್ಸ್ ಯಾವ ತರ ಇದೆ ಸರ್? ಟೈರ್ಸ್ ಕಂಡೀಷನ್ ಅಪ್ ಟು 50% ಇದೆ ಸರ್. 50% ಟೈರ್ ಹೌದು. ಕಂಡೀಷನ್ಸ್ ಇದೆ. ಸೊ ಇದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 7,75,000 ಆಗುತ್ತೆ ಸರ್. ಸೊ ಇದು ಇನ್ಶೂರೆನ್ಸ್ ಯಾವ ಟೈಪ್ ರನ್ನಿಂಗ್ ಇದೆ? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಸೊ ಅವರು ಡಿಸ್ಕಸ್ ಮಾಡ್ಕೊಂಡು ಲೇಟರ್ ಅವರು ಏನಿದೆ ಅದು ಮಾಡ್ಕೊಂಡು. ಹೌದು. ಓಕೆ. ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಓಕೆ ಸರ್. ನೆಕ್ಸ್ಟ್ ಮುಂದೆ ಒಂದೊಂದು ಕಿಯಾ ಇದೆ. ಸೊ ಏನು ಮಾಡಲ್, ಏನು ಸರ್ ಇದು 2020 ಮಾಡಲ್ ಕಿಯಾ ಸೆಲ್ಟೋಸ್ ಅಂದರೆ GT ಲೈನ್ ಬರುತ್ತೆ. ಸೊ ಓನ್ಲಿ 20,000 ಡ್ರಿವನ್ ಆಗಿದೆ. 20,000 ಓಡಿದೆ. 20,000 ರನ್ ಆಗಿದೆ. ಹೌದು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಇದು. ಓಕೆ. ಸೊ ಇದು ಓನರ್ಶಿಪ್ ಯಾವ ತರ? ಸಿಂಗಲ್ ಓನರ್ ವೆಹಿಕಲ್ ಸರ್. ಹೌದು 20,000 ರನ್. ಹೌದು. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹೌದು. ಓಕೆ. ಸೊ
ಸರ್ ಫೀಚರ್ಸ್ ಬಂದು ಇದು ಕಂಪ್ಲೀಟ್ 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ ಕಂಪ್ನಿ ಫಿಟ್ಟೆಡ್. ಸೊ ರಿವರ್ಸ್ ಕ್ಯಾಮ್ರಾ ಸೆನ್ಸರ್ ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ಇನ್ಕ್ಲೂಡಿಂಗ್ ಡ್ರೈವರ್ ಸೀಟ್ ಮತ್ತು ಕೋ ಡ್ರೈವರ್ ಸೀಟ್ಗೆ ವೆಂಟಿಲೇಷನ್ಸ್ ಬರುತ್ತೆ. ಅಂದರೆ ಎ ಸಿ ಹಿಂದ್ಗಡೆ ಸೀಟಲ್ಲಿ ಬರುತ್ತೆ. ಅವೈಲೇಬಲ್ ಇದೆ. ಹೌದು. ಸರ್ 18 lakhs ಇದೆ ಸರ್. ಆನ್ ರೋಡ್ 22 lakhs ಇದೆ ಸರ್. ಇದು ಪೆಟ್ರೋಲ್ ಆದ್ರಿಂದ ಮೈಲೇಜ್ ಒಂದು 10 ಬರುತ್ತೆ. ಸಿಟಿ 10 ಬರುತ್ತೆ. 12-13 ಬರುತ್ತೆ ಅಷ್ಟೇ. ಟೈರ್ ಕಂಡೀಷನ್ 80% ಇದೆ. ಹೌದು. ಓಕೆ. ಇನೋವಾ ಕ್ರಿಸ್ಟಾ 2018 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ VX ಅಂದರೆ ಮಿಡಲ್ ವೇರಿಯಂಟ್ ಇದು. ಹೌದು. ಇದು 66,000 ಓಡಿದೆ ಅಷ್ಟೇ. ಹೌದು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಸೀಟ್ಸ್ ಕವರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಆಫ್ಟರ್ ಮಾರ್ಕೆಟಿಂಗ್ ಸೀಟ್ಸ್ ಕವರ್ ಇದೆ. ಅದು ಬಿಟ್ಟರೆ ಫುಟ್ ರೆಸ್ಟ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಹೌದು. ಫುಟ್ ರೆಸ್ಟ್. ಹೌದು. ಸಿಟಿ ಒಳಗೆ ನಿಮಗೆ ಇನೋವಾ ಕ್ರಿಸ್ಟಾ ಆದ್ರೂ ಸಹ 10 to 13 ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಡೀಸೆಲ್ ಸರ್. ಸರ್ ಇದು ಪ್ರೈಸಿಂಗ್ ಒಂದು 20 lakhs ಆಗುತ್ತೆ. ಹೌದು ಸರ್. ವಿ ವೇರಿಯಂಟ್ ಅಂದರೆ ನಿಮಗೆ ಮಿಡಲ್ ವೇರಿಯಂಟು. ಸೊ ಇದರಲ್ಲಿ ಫೀಚರ್ಸ್ ಅಂತ ಹೇಳಿದ್ರೆ ಡ್ಯುಯಲ್ ಏರ್ ಬ್ಯಾಗ್ ವಿತ್ ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ಸ್, ಫ್ಯಾಬ್ರಿಕ್ ಸೀಟ್ಸ್, ಮತ್ತು ನಿಮಗೆ ರೂಫ್ ಲೈಟ್ ಬರುತ್ತೆ. ಸೊ ಅದರ್ ಅಂತ ಹೇಳಿದ್ರೆ ಕಪ್ ಹೋಲ್ಡರ್ ಬರುತ್ತೆ ಪ್ರತಿ ಸೀಟಿಗೂ ಸಹ. ಸೊ ಆಟೋಮೆಟಿಕ್ AC ಬರುತ್ತೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬರಲ್ಲ, ಯಾಕೆಂದರೆ ಮಿಡಲ್ ವೇರಿಯಂಟು. ನಾರ್ಮಲ್ ಆಗಿ ಅಲೋವಿಸ್ ಬರುತ್ತೆ, ಮತ್ತು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಸರ್ ಮಹೇಂದ್ರ XUV500 ಇದು ಬಂದು 2018 ಮಾಡಲ್, W10 ಸೀರೀಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ W6 ಇಂದ ಸ್ಟಾರ್ಟ್ ಆಗುತ್ತೆ ಜನರೇಷನ್. W6, W7, W8, W9, W10, W11. ಸೊ ಈ ಪ್ರೆಸೆಂಟಾಗಿ 11 ಇದೆ. ಓಕೆನಾ? ಪ್ರೆಸೆಂಟ್ ನಮ್ಮ ಹತ್ರ ಇವಾಗ ಪ್ರೆಸೆಂಟಾಗಿ ಡಿಸ್ಪ್ಲೇಲಿ ಇರೋದು 2018 ಮಾಡಲ್ W10 ವಿತ್ ಸನ್ರೂಫ್. ಹೌದು ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತಂದರೆ ಸೀಟ್ಸ್ ಕವರು ಅವರು ಎಕ್ಸೆಸರೀಸ್ ಫಿಟ್ಮೆಂಟ್ ಮಾಡಿದ್ದಾರೆ. ದೆನ್ ಫುಟ್ ರೆಸ್ಟ್ ಎಕ್ಸೆಸರೀಸ್ ಫಿಟ್ಮೆಂಟ್ ಮಾಡಿದ್ದಾರೆ. ಮಾರ್ಕೆಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಸೊ ಕ್ಯಾರಿಯರ್ ಒಂದು ಎಕ್ಸ್ಟ್ರಾ ಫಿಟ್ ಮಾಡಿಸ್ಕೊಂಡಿದ್ದಾರೆ. ಕ್ಯಾರಿಯರ್ ಸರ್. ಇಂಟೀರಿಯರ್ಸ್ W10 ಅಲ್ಲಿ ಬಂದು ನಿಮಗೆ 10 ಏರ್ ಬ್ಯಾಗ್ ಬರುತ್ತೆ. ಹೌದು. ಹೌದು ಸರ್. ಇದು 15,85,000 ಇದೆ. ಮೈಲೇಜ್ ಅಪ್ ಟು 14 ಬರುತ್ತೆ ಸರ್. ಹೈವೇ ಸಿಟಿ 10 ಬರುತ್ತೆ ಸರ್. ಡೀಸೆಲ್ ವೇರಿಯಂಟ್ ವಿತ್ ಸನ್ರೂಫ್ ಇದೆ ಸರ್. ವಿತ್ ಅಡಿಷನಲ್ ಸನ್ರೂಫ್ ಇದೆ ನಿಮಗೆ. ಕಂಪ್ನಿ ಇನ್ಬಿಲ್ಟೆ ಅದು. ಸೊ W10 ಅಲ್ಲಿ ಸನ್ರೂಫ್ ಬರುತ್ತೆ. ಕ್ಯಾರಿಯರ್. ಹೌದು. ಸೀಟ್ ಕವರ್ಸ್ ಒಂದು. ಹೌದು. ಓಕೆ ಸರ್. ಇದು ರೆನಾಲ್ಟ್ ಲಾಡ್ಜಿ 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 54,000 ಓಡಿದೆ. ಹೌದು. ಇದು ಅಡ್ವಾಂಟೇಜ್ ಏನಂದ್ರೆ 7 ಸೀಟರ್ ವೆಹಿಕಲ್, ಡೀಸೆಲ್. ಸೊ ಫುಲ್ಲಿ ಟಾಪ್ ಎಂಡ್ ಇದು ಸಹ. ಸೊ ಇದು ಫ್ಯಾಮಿಲಿ 7 ಸೀಟರ್ ಆದ್ರಿಂದ ನಿಮಗೆ ಅಪ್ ಟು 20 ಮೈಲೇಜ್ ಕೊಡುತ್ತೆ ಹೈವೇ. ಹೌದು. ಏರ್ ಬ್ಯಾಗ್, ABS, ಪವರ್ ವಿಂಡೋಸ್, ನಾರ್ಮಲ್ ಆಗಿ ಫಾಗ್ ಲ್ಯಾಂಪ್ ಬರುತ್ತೆ. ಏನು ಎಡಿಷ್ನಲ್ ಅಂತ ಹೇಳಿದ್ರೆ ನಿಮಗೆ ಈ ಗಾಡಿಗೆ ಫುಟ್ ರೆಸ್ಟು, ಇನ್ಸೈಡ್ ಸೀಟ್ ಕವರ್ಸು, ಸೊ ಅಲೋವಿಸ್ ಬರುತ್ತೆ. ಸೊ ಇದೆಲ್ಲ ಎಡಿಷ್ನಲ್ ಫಿಟ್ಟೆಡ್. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಹೌದು. ಡೀಸೆಲ್ ಸರ್. ಇದು ಪ್ರೈಸಿಂಗಲ್ಲಿ ನಿಮ್ಗೆ ಬರುತ್ತೆ, ಯಾಕಂದರೆ ಓನ್ಲಿ 6 lakh ಅಷ್ಟೇ. ಲೋಯೆಸ್ಟ್ ಬಡ್ಜೆಟ್. ಹೌದು. ಸೇಫ್ಟಿ. ಹೌದು. ಟೈರ್ಸ್ ಕಂಡೀಷನ್ ನಿಮಗೆ ಅಪ್ ಟು
60% ಇದೆ ಸರ್. 60% ಹೌದು. ಹೌದು. ರೆಡಿ ಇದೆ ಇವಾಗ. ಹೌದು. ಓಕೆ, ಹಾಗಾದ್ರೆ ಒಳ್ಳೆ ಅವ್ರು ಇನ್ನ ಕೂಡ ಚೆನ್ನಾಗಿ ಓಡಿಸ್ಬೋದು, ಹೌದು. ಕಿಲೋಮೀಟರ್ಸ್ ಖುಷಿಯಾಗಿ. ಹೌದು. ಅಂಡ್ ಇನ್ಶೂರೆನ್ಸ್ ಟೈಪ್ಸ್ ಯಾವ ಥರ ಇದೆ? ಇನ್ಶೂರೆನ್ಸು ಆಗಸ್ಟ್ 2020 ವರೆಗೂ ಇದೆ. 2022 ಆಗಸ್ಟ್ ಕಾಂಪ್ರೆನ್ಸಿವ್. ಹೌದು, ಇನ್ನೊಂದು 7 ಮಂತ್ಸ್ ಇದೆ. ಓಕೆ, ಟೊಯೋಟಾ ಇದೆ. ಸೊ ಏನು ಮಾಡಲ್, ಏನು ಬೇರೆ? ಸರ್ ಇದು ಟೊಯೋಟಾ ಇಟಿಯೋಸ್ ಅಂದರೆ ಸೆಡಾನ್ ಕ್ಲಾಸು, ಸೆಪ್ಟೆಂಬರ್ 2019, ಸಿಂಗಲ್ ಓನರ್ VX ಪೆಟ್ರೋಲ್. ಸೊ ಸರ್ ಸಿಂಗಲ್ ಓನರ್ ವೆಹಿಕಲ್, ಬರೀ ಲೆಸ್ ಡ್ರಿವನ್ ಆಗಿದೆ ಅಂದರೆ 10,000 ನೋಡಿರೋದು ಗಾಡಿ. ಹೌದು, ಅಷ್ಟೇ. ಓಕೆ, ತುಂಬಾ ಕಡಿಮೆ ಓಡ್ತಾರೆ. ಹೌದು. ಹೌದು ಇದು ಇಂಟೀರಿಯರ್ಸ್ ಏನೇನೈತೆ ಸರ್? ಸರ್ ಟೊಯೋಟಾ ಇಟಿಯೋಸಲ್ಲಿ ವೇರಿಯಂಟ್ ಗಾಡಿ ಹೇಳ್ತೀನಿ ನಾನು. ಸೊ JG ಆ್ಯಂಡ್ GSP VXD ಅಂತ ಬರುತ್ತೆ. ಸೊ ಇದು ಪೆಟ್ರೋಲಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು VX. ಸೊ ಇದು ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್. ಹೌದು, VX. ಕಿಲೋಮೀಟರ್ ಮೈಲೇಜ್ ಕೊಡ್ಬೋದು ಸರ್ ಇದು ಇಟಿಯೋಸ್ ನಿಮಗೆ ಸಿಟಿ ಒಳಗೇನೆ 15 ಕೊಡುತ್ತೆ, ಹೈವೇ 18 ಕೊಡುತ್ತೆ ಪೆಟ್ರೋಲ್. ಸೊ ಅದು ಕೂಡ ಒಳ್ಳೆ ಮೈಲೇಜ್. ಹೌದು, ಮೈಲೇಜ್ ಕೊಡುತ್ತೆ. ಇನ್ನೊಂದು ಅಂದರೆ ಲೋ ಮೇಂಟೆನೆನ್ಸ್ ತುಂಬ ಇಟಿಯೋಸ್. ಸೊ ನಮಗೆ ಕಾರ್ ಬಜೆಟ್ ಅಂದ್ರೆ ಲೋ ಮೇಂಟೆನೆನ್ಸ್ ಇದು ತುಂಬಾ ಒಳ್ಳೆ. ಹೌದು. 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 ಇದು ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಪ್ರೈಸ್ ಬಂದು 7 lakhs ಇದೆ ಸರ್. 7 lakhs ಹೌದು. ಕೋಟ್ ಮಾಡ್ತಾ ಹೌದು. ಇದ್ದೀರಾ? ಓಕೆ, ಸೊ ಇದರಲ್ಲಿ ಟೈರ್ ಕಂಡೀಷನ್ಸ್ ಯಾವ ಥರ ಇದೆ? ಟೈರ್ಸ್ ಕಂಡೀಷನ್ ನಿಮ್ಗೆ ಅಪ್ ಟು 80% ಇದೆ. 80%. ಹೌದು, ಇನ್ಸೂರೆನ್ಸ್ ಸೆಪ್ಟೆಂಬರ್ 2020 ವರೆಗೂ 22 ವರೆಗೂ ಇದೆ. ಓಕೆ, ಸೊ ಇನ್ನ ತೊಂದರೆ ಇಲ್ಲ. ಹೌದು, ಇನ್ನೊಂದು 10 ಮಂತ್ಸ್ ಇದೆ. ಹೌದು. ಯಾವುದೇ ತೊಂದರೆ ಇಲ್ಲ. ಹೌದು. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಹೌದು. ಒಂದು ಭಯ ಇಲ್ಲ. ಹೌದು. ಓಕೆ, ಹಂಗಂದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್. ಹೌದು, 2015 ಮಾಡೆಲ್ ಉಂಡೈ ವರ್ನಾ. ಓಕೆ. ವರ್ನಾ EX ಅಂದರೆ ಬೇಸಿಕ್ ವೇರಿಯಂಟ್ ಸರ್. ಓಕೆ, ಸೊ ಇದು ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್. ಹೌದು. ಹೌದು ಎಷ್ಟು ಕಿಲೋಮೀಟರ್ ರನ್ ಮಾಡೋದು? ಸರ್ 67,000 ಡ್ರಿವನ್ ಆಗಿದೆ. 67,000. ಹೌದು. ಓಕೆ, ಸೊ ಇದು ಬಂದ್ಬಿಟ್ಟು ಮ್ಯಾಗ್ ವೀಲ್ ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಹೌದು, ಇದೆಲ್ಲ ಮ್ಯಾಗ್ವಿಲ್ ಬಂದು ಎಕ್ಸಸರೀಸ್ ಫಿಟ್ಮೆಂಟು. ಸೊ ಸೀಟ್ ಕವರ್ಸು, ಫ್ಯಾಬ್ರಿಕ್ಸ್ ಎಕ್ಸಸರೀಸ್ ಫಿಟ್ಮೆಂಟೆ. ಓಕೆ, ಸೊ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಏನಿದೆ ಸರ್ ಇಂಟೀರಿಯರ್? ಸರ್ ಇದು ಬಂದು ಬೇಸಿಕ್ ವೇರಿಯಂಟ್ ಸರ್. ಇದಕ್ಕೆ ಏರ್ ಬ್ಯಾಗ್ ಬರಲ್ಲ, ABS ಬರಲ್ಲ. ಓಕೆ. ಸೊ ಬಟ್ ನಿಮಗೆ ಸೇಫ್ಟಿ ವೈಸ್ ಅಂತಂದ್ರೆ ಬಾಡಿಗೆ ಚೆನ್ನಾಗಿದೆ. ಓಕೆ, ಸೊ ಸೇಫ್ಟಿ ಬಾಡಿ. ಹೌದು, ಇನ್ನೊಂದು ಬಡ್ಜೆಟಲ್ಲಿ ಬರೋ ಕಾರ್ಗಳಿದೆಲ್ಲ. ಓಕೆ, ಸೊ ಬಜೆಟ್. ಹೌದು, ಬಡ್ಜೆಟ್ ಕಾರ್ಸ್. ಹೌದು, ಇದು 15 ಮಾಡಲ್ ಆದ್ರೆ ನಿಮಗೆ ಒಂದು ಅಪ್ರಾಕ್ಸಿಮೇಟ್ 6 lakh ಬಡ್ಜೆಟಲ್ಲಿ ಇರೋ ಗಾಡಿ. 6 lakhs. ಹೌದು. ಸೊ ಕಡಿಮೆ ಬಜೆಟ್. ಹೌದು. 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 ಓಕೆ, ಸೊ ಇದು ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, ಪೆಟ್ರೋಲ್ ವೇರಿಯಂಟ್. ಹೌದು. ಸೊ ಮೈಲೇಜ್ ಏನು ಕೊಡ್ಬೋದು ಸರ್? ಸರ್ ಈ ಸಿಟಿ ನಿಮಗೆ 12 ಕೊಡುತ್ತೆ, ಹೈವೇ 15 ಕೊಡುತ್ತೆ. ಓಕೆ, ಹೌದು. ನಾರ್ಮಲ್ ಆಗಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇರುತ್ತೆ. ಅಂಡ್ ಇದು ಕೋಟ್ ಏನು ಮಾಡ್ತಾ ಇದ್ದೀರಾ ಸರ್ ಪ್ರೈಸ್? 6 lakhs ಸರ್. 6 lakhs ಹೌದು. ಮಾಡ್ತಾ ಇದ್ದೀರಾ. ಅಂಡ್ ಇನ್ಶೂರೆನ್ಸ್? ಮೇ 2022 ವರೆಗೂ ಇದೆ. ಓಕೆ, ಇನ್ನ ಆಲ್ಮೋಸ್ಟ್ 7 ಮಂತ್ಸ್ ಇನ್ನ ಇದೆ. ಹೌದು. ಯಾವುದೇ ರೀತಿ ಭಯ ಇರಲ್ಲ ಹೌದು. ಇನ್ಶೂರೆನ್ಸ್. ಸೊ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಪ್ರಾಪರ್ ಆಗಿದೆ. ಪ್ರಾಪರ್ ಆಗಿದೆ. ಹೌದು. ಇಲ್ಲೇ ಇದೆ. ಸೊ ಇದೇನು ಮಾಡಲ್, ಏನು ಬೇರೆ ಅಂತ? ಸರ್ ಇದು ಉಂಡೈ ಕ್ರೆಟಾ 2015 ಮಾಡೆಲ್ ಸಿಂಗಲ್ ಓನರ್ ಸರ್. ಓಕೆ. ಇದು ಕಿಲೋಮೀಟರ್ 48,000 ಡ್ರಿವನ್ ಆಗಿದೆ. ಈ ಗಾಡಿದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹೌದು, ಇದು ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್. ಇದು ಒಂದು ಮಿಡಲ್ ವೇರಿಯಂಟ್ ಬರುತ್ತೆ. ಹೌದು, ಇದಕ್ಕೆ ಎಡಿಷನಲ್ ಎಕ್ಸೆಸರೀಸ್ ಫಿಟ್ಮೆಂಟ್ ಏನೂ ಇಲ್ಲ, ಎಲ್ಲ ಒರಿಜಿನಾಲಿಟಿ ಇದೆ. ಸೊ ಎಲ್ಲ ಕಂಪ್ಲೀಟ್. ಹೌದು. ಹೌದು. ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್. ಅಂಡ್ ಎಕ್ಸ್ಟ್ರಾ ಏನಾದರೂ ಇದೆಯಾ ಸರ್? ಎಕ್ಸೆಸರೀಸ್ ಏನೂ ಇಲ್ಲ. ಎಷ್ಟು ಬರುತ್ತೆ? ಏರ್ ಬ್ಯಾಗ್ ಇದರಲ್ಲಿ 2 ಬರುತ್ತೆ ಸರ್, ಎರಡೇ ಬರುತ್ತೆ. ವಿತ್ ABS. ಓಕೆ, ಸೊ ಇದು ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 10,50,000 ಆಗುತ್ತೆ. 10,50,000. ಓಕೆ, ಸೊ ಇದು ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಸಿಟಿ ಒಂದು 15 ವರೆಗೂ ಕೊಡುತ್ತೆ ಸರ್. 15 ಕೊಡುತ್ತೆ. ಸೊ ಇದು ಡೀಸೆಲ್ ಟೈಪ್. ಡೀಸೆಲ್. ಓಕೆ, ಸೊ ಟೈರ್ ಕಂಡೀಷನ್ಸ್ ಎಷ್ಟಿದೆ? ಟೈರ್ಸ್ ಕಂಡೀಷನ್ 30% ಇದೆ ಸರ್. 70% ಕೊಡುತ್ತೆ. ಓಕೆ, ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಗಾಡಿ ಡೀಟೇಲ್ಸ್ ತುಂಬ ಚೆನ್ನಾಗಿ ಕೊಟ್ಟಾರೆ. ಅದ್ಭುತವಾಗಿ ಎಲ್ಲ ಗಾಡಿ ಡೀಟೇಲ್ಸ್ ಸಿಗ್ತೈತೆ ಸರ್. ಇದ್ರ ಜೊತೆಗೆ ನಮಗೆ EMI ಆಫರ್ ಯಾವ ಥರ ಇದೆ ಅಂತ ಹೇಳ್ಕೊಡ್ತೀರಾ? ಓಕೆ. ಸೊ ತುಂಬ ಜನಕ್ಕೆ EMI ಅಲ್ಲಿ ಬೇಕಂತ ಐಡಿಯಾ ಇರುತ್ತೆ. ಸೊ ಫುಲ್ ಕ್ಯಾಶ್ ಕೊಟ್ಟು ಇಸ್ಕೊಳಕ್ಕಾಗಲ್ಲ. ಸೊ ನೀವು ಒಂದ್ಸರಿ EMI ಆಫರು, ವ್ಯಾರಂಟಿ ಕಾರ್ಡ್ ಯಾವ ಥರ ಇದೆ, ಬೆನಿಫಿಟ್ ಏನಿದೆ ಅನ್ನೋದು ಒಂದ್ಸರಿ ಡೀಟೇಲ್ಸ್. ಸರ್ ನಮ್ಮಲ್ಲಿ ಟೋಟಲ್ ಆಗಿ 13 ಫಿನಾನ್ಸ್ ಟೈಅಪ್ ಇರುತ್ತೆ. ಓಕೆ. ಸೊ HDFC, ICICI ಎಲ್ಲ ಪ್ರೈವೇಟ್ ಫಿನಾನ್ಸಸ್ ಇದೆ. ಸೊ ನಮ್ಮದು ಪ್ರೊಫೈಲ್ ಆಗಿರುತ್ತೆ ಅಂತ ಹೇಳಿದ್ರೆ ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸ್. ಸೊ 3 ಕ್ಯಾಟಗರಿ ಹೋಗುತ್ತೆ. ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಂದು ಸ್ಯಾಲ್ರಿ ಪರ್ಸನ್ಗೆ 3 ಮಂತ್ಸ್ ಸ್ಯಾಲ್ರಿ ಸ್ಲಿಪ್ಪು, ಬ್ಯಾಂಕ್ ಸ್ಟೇಟ್ಮೆಂಟು, ID ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಸೊ ಬಿಸ್ನೆಸ್ ಪರ್ಸನ್ ಆದರೆ IT ರಿಟರ್ನ್ಸು ಅಥವಾ GST ಮ್ಯಾಂಡೇಟ್ರಿ ಇರುತ್ತೆ. ಅಪ್ ಟು 70% ಫಂಡಿಂಗ್ ಮಾಡ್ತೀವಿ. ಸೊ 2012 ಎಬೋ ಇರೋಂಥ ಗಾಡಿಗಳಿಗೆಲ್ಲ ನಾವು ಲೋನ್ ಮಾಡಿಕೊಡ್ತೀವಿ. ಸೊ ಸ್ಯಾಲರಿ ಪರ್ಸನ್ಗೆ ಮಿನಿಮಮ್ ಸ್ಯಾಲರಿ ಎಷ್ಟು? 30,000 ಇರಬೇಕಾಗುತ್ತೆ ಸರ್. 30,000 ಇದ್ದರೆ ಅವ್ರಿಗೆ EMI ಆಫರ್ ಅವೈಲೇಬಲ್. ಹೌದು. ಹೌದು. ಸರ್ ಇನ್ನೊಂದು ಇವಾಗ ಬಂದ್ಬಿಟ್ಟು ನಮ್ಮ ಹತ್ರ ಸ್ಯಾಲರಿ, ನನ್ನ ಸ್ಯಾಲರಿ ಪರ್ಸನ್ ಇಲ್ಲ, ನನ್ನ ಸ್ಯಾಲರಿ ಇಲ್ಲ, ಬಟ್ ಬೇರೆ ಯಾವ ಥರ EMI ಆಫರ್ ಮಾಡ್ಕೊಡ್ತೀರಾ?
ಸೊ ಓನ್ ಹೌಸ್ ಬೇಸ್ ಮೇಲೆ ಮಾಡ್ಕೊಡ್ತೀವಿ. ಹೌದು, ನೋ ಇನ್ಕಮ್ ಪ್ರೂಫ್ ಮಾಡ್ಕೊಡ್ತೀವಿ. ಓಕೆ, ಸೊ ನಿಮ್ದು ಯಾವ್ಯಾವ ಬ್ಯಾಂಕಲ್ಲಿ EMI ಆಫರ್ ಅವೈಲೇಬಲ್ ಐತೆ ಸರ್? ಸರ್ ಅದು ಒಂದು 13 ಫಿನಾನ್ಸ್ ಟೈಅಪ್ ಇದೆ. ಸೊ ಈ ಕಸ್ಟಮರ್ ಪ್ರೊಫೈಲ್ ಮೇಲೆ ನಾವು ಅದನ್ನ ಡಿಪೆಂಡ್ ಮಾಡ್ಕೊಂಡು. ಹೌದು. ಸೊ ಈ ಬೆನಿಫಿಟ್ ಮತ್ತು ವ್ಯಾರಂಟಿ ಕಾರ್ಡ್ ಎಲ್ಲ ಇದೆ ಸರ್. ವ್ಯಾರಂಟಿ ಬಂದು ಯೂಸ್ ಕಾರಿಗೆ ನಾವು ಯಾಕೆ ವ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿಯೊಂದು ಗಾಡಿನೂ ಸರ್ಟಿಫೈಡ್ ಆಗಿರುತ್ತೆ, ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ನೆಗೆಟಿವ್ ಫೀಲಿಂಗ್ ಏನು ಇರಲ್ಲ. ಜೊತೆಗೆ ಅಡ್ವಾಂಟೇಜ್ ಏನು, ಬೆನಿಫಿಟ್ ಏನು, ಕಸ್ಟಮರ್ಗೆ ಇಲ್ಲಿ ಗಾಡಿ ತಗೊಳ್ಳೋದ್ರಿಂದ ಏನು ಅನುಕೂಲ ಇದೆ, ಯಾವ ರೀತಿ ಅಂತಂದರೆ 2010 ಮಾಡೆಲಿಂದ 2021 ಮಾಡೆಲ್ವರೆಗೂ ವ್ಯಾರಂಟಿ ಇಶ್ಯೂ ಆಗುತ್ತೆ. ಅದು ಯಾವ ರೀತಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಗಾಡಿ ಮಾಡಲು ಮೇಲೆ, ಕಿಲೋಮೀಟರ್ ಮೇಲೆ ನಾವು ವ್ಯಾರಂಟಿ ಕನ್ಸಿಡರ್ ಮಾಡ್ತೀವಿ. ಸೊ 2010 ಮಾಡೆಲ್ಗೆ ಒನ್ ಮಂತ್ ವ್ಯಾರಂಟಿ, 2021 ಮಾಡಲಿಗೆ 2 years ವ್ಯಾರಂಟಿ. ಸೊ ಡಿಪೆಂಡ್ ಅಪಾನ್ ಕಿಲೋಮೀಟರ್ ಅಥವಾ ಮಾಡೆಲ್ ಮೇಲೆ ವ್ಯಾರಂಟಿ ಡಿಕ್ಲೇರ್ ಆಗುತ್ತೆ. ಸೊ ಜೊತೆಗೆ ಮನಿ ಬ್ಯಾಕ್ ಗ್ಯಾರಂಟಿ ಇದೆ. ಸೊ 3 days ಆರ್ 300 kilometers ಒಳಗೆ ಏನಾದ್ರು ಇಂಜಿನ್ ಗೇರ್ ಬಾಕ್ಸ್ ಏನಾದ್ರೂ ಆದ್ರೆ ನಾವು ಮನಿ ಬ್ಯಾಕ್ನೇ ಮಾಡ್ತೀವಿ. ಆ ಥರ. ಹೌದು, ಫ್ರೀ ಆಫ್ ಕಾಸ್ಟ್ ರೆಡಿ ಮಾಡಿಸ್ಕೊಡ್ತೀವಿ ವ್ಯಾರಂಟಿ ಪೀರಿಯಡ್ ಅಲ್ಲಿ ಇದ್ದಾಗ. ಆ ರೀತಿ. ಹೌದು. ಸರ್, ಆಪೋಸಿಟ್ CMTI ನಿಯರ್ KLE ಡೆಂಟಲ್ ಕಾಲೇಜ್ ಲ್ಯಾಂಡ್ ಮಾರ್ಕ್, ತುಮಕೂರು ರೋಡ್. ಗೂಗಲ್ ಮ್ಯಾಪ್ ಅಲ್ಲಿ ಇದೆ. ಪಾಪ್ಯುಲರ್ ಆಟೋಮೇಚ್ ಯೂಸ್ ಕಾರ್ ನಂದಿ ಟೊಯೋಟಾ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಸೊ ತುಂಬಾ ಕನ್ಫ್ಯೂಸ್ ಆದ್ರೆ ಫ್ರೆಂಡ್ಸ್, ನಾನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ಸರಿ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಸರ್ದು ಇರುತ್ತೆ. ಸೊ ಸರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಕೋಬಹುದು ಇನ್ನಿಷ್ಟು ಡೀಟೇಲ್ಸ್ ಗೆ. ಸೊ ತುಂಬಾ ಒಳ್ಳೆ ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಎಲ್ಲಾ ಗಾಡಿ ಡೀಟೇಲ್ಸ್ ತುಂಬಾ ಚೆನ್ನಾಗಿ ಕೊಟ್ರಿ. ಸೊ ಒಂದು ಗಾಡಿ ಡೀಟೇಲ್ಸ್ ಅದು ಮ್ಯಾನುಫ್ಯಾಕ್ಚರ್ ಇಂದ ಹಿಡಿದು ಇವಾಗ ಎಷ್ಟು ತನಕ ಇದೆ ಅನ್ನೋ ಒಂದು ಫುಲ್ ಬ್ರೀಫಿಂಗ್ ಕೊಡ್ತಾ ಇದ್ದೀರಾ. ಸೊ ಕಸ್ಟಮರ್ ಬಂದಾಗ್ಲೂ ಅದೇ ರೀತಿ ಟ್ರೀಟ್ ಮಾಡ್ತೀರಾ ನೀವು. ಸೊ ತುಂಬಾ ಥ್ಯಾಂಕ್ ಯು ಅದಕ್ಕೆ. ಫ್ರೆಂಡ್ಸ್, ನಿಮಗೆ ಬಂದ್ಬಿಟ್ಟು ಪಾಪ್ಯುಲರ್ ಆಟೋಮ್ಯಾಕ್ ಅಲ್ಲಿ ನಿಮಗೆ ಮಲ್ಟಿ ಬ್ರ್ಯಾಂಡ್ ಕಾರ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಒಂದು ವೇಳೆ ನಿಮಗೆ ಇಷ್ಟ ಆಗಿರೋ ಕಾರ್ಸ್ ಇಲ್ಲಿ ಲಭ್ಯ ಇಲ್ಲ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಎಷ್ಟು ದಿನ ತಗೊಂತೀರಾ ಸರ್? ಇವಾಗ ಕಸ್ಟಮರ್ ಒಂದು ಗಾಡಿ ಇಷ್ಟ ಆಗಿದೆ, ಸೊ ಅದು ಪರ್ಟಿಕ್ಯುಲರ್ ಆಗಿ ಇಲ್ಲಿಲ್ಲ ಆ ಕಾರ್ ಅನ್ನುವಾಗ ತಂದು ಕೊಡೋದಕ್ಕೆ ಎಷ್ಟು ಸರ್? ಕಸ್ಟಮರ್ ರಿಕ್ವೈರ್ಮೆಂಟ್ ತಿಳ್ಕೊಂಡು ನಮ್ದು ಇನ್ನೂ ಬ್ರಾಂಚಸ್ ಇದೆ. ಸೊ ರಿಕ್ವೈರ್ಮೆಂಟ್ ಮೇಲೆ ನಾವು ಗಾಡಿಗಳನ್ನ ಪರ್ಚೇಸ್ ಮಾಡ್ತೀವಿ. ಓಕೆ, ಸೊ ಇವಾಗ ಕಸ್ಟಮರ್ ಆಲ್ಮೋಸ್ಟ್ ಇಲ್ಲಿ ಶೋರೂಮ್ ವಿಸಿಟ್ ಮಾಡಿ ಎಂಕ್ವೈರಿ ಮಾಡಿದ್ರಿ ಅಂತ ಹೇಳಿದ್ರು ಸರ್, ಒಂದು 3-4 days ಅಲ್ಲಿ ವೆಹಿಕಲ್ ಅರೇಂಜ್ ಮಾಡಿ ಕೊಡ್ತೀರಾ. ಸೊ ಅವರು ಡೌನ್ ಪೇಮೆಂಟ್ ಏನಾದ್ರು ಕೊಡಂಗಿರುತ್ತಾ? ಹೌದು, 25,000 ಮಿನಿಮಮ್ ಅಡ್ವಾನ್ಸ್ ಕೊಟ್ಟು ಆಮೇಲೆ ಅವ್ರು ವಿಸಿಟ್ ಮಾಡಿ ಲೋನ್ ಪ್ರೊಸೆಸ್ ಮಾಡಾದ್ಮೇಲೆ ಲೋನ್ ಅಪ್ರೂವಲ್ ಆದ ಕೂಡಲೇ ಡೆಲಿವರಿ ಇನ್ಫೆಕ್ಟ್ ಮಾಡ್ತೀವಿ. ಸೊ ಇವಾಗ ನೀವು ಬರೀ ಪರ್ಚೇಸ್ ಇದೆ, ಸೇಲ್ಸ್ ಇದೆ, ಸರ್ವಿಸ್ ಇದೆ. ಮಾಡ್ಕೋಬೇಕಂದ್ರೆ ಯಾವ್ಯಾವ ತರ ಇರ್ಬೇಕಾಗುತ್ತೆ? ಇವಾಗ ಒಬ್ಬರು ಗಾಡಿ ಪರ್ಚೇಸ್ ಸೇಲ್ ಮಾಡ್ತಾವ್ರೆ, ಶೋರೂಮ್ ಸೇಲ್ ಮಾಡ್ತಾವ್ರೆ ಅಂದ್ರೆ ಏನೇನು ಇದಿರುತ್ತೆ? ಫರ್ದರ್ ಡೀಟೇಲ್ಸ್ಗೆ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿ. ಶೋರೂಮ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಏನು ಡೀಟೇಲ್ಸ್ ಇದೆ ಅದು ಮಾಡಿ ಮುಗಿಸ್ಬೋದು. ಓಕೆ, ತುಂಬ ಥ್ಯಾಂಕ್ ಯು ಸರ್.